ನಮಸ್ತೆ ಪಮ್ಮ. ನಾವು ಮಂಡ್ಯ ಸರಾಕೇರ್ ಸೆಂಟರ್ ಇಂದ ಬಂದಿರೋದು. ಇವತ್ತಿನ ದಿನ ಬಂದು ಮಂಡ್ಯದಲ್ಲಿರುವಂತ ಗುತ್ಲಲ್ಲಿರುವಂತ ಪುಟ್ಟಲಕ್ಷ್ಮಮ್ಮ ಅವರ ಮನೆಗೆ ಬಂದಿದ್ದೀವಿ. ಅವ್ರ ಸರಾಕೇರ್ಗೂ ಬರಕ್ಕೂ ಮುಂಚೆ ಏನೆಲ್ಲ ಸಮಸ್ಯೆ ಇತ್ತು, ಸರಾಕೇರ್ಗೆ ಬಂದ ನಂತರ ಹೇಗೆ ಗುಣ ಆಗಿದ್ದಾರೆ ಕೇಳೋಣ ಅಪ್ಪಮ್ಮ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ನಿಮ್ಮ ಹೆಸರು ಅಮ್ಮ? ನಮ್ಮ ಹೆಸರು ಪುಟ್ಟಲಕ್ಷ್ಮಮ್ಮ. ಯಾವ ಊರಿಂದ ಬರ್ತಿರೋದು? ಮಂಡ್ಯದಿಂದ ಬರ್ತಾ ಇರೋದು. ಎಷ್ಟು ದಿನ ಬಂದಿದ್ದೀರಾ ಸರಾಕೇರ್ಗೆ? 6 ತಿಂಗಳಿಂದ ಬಂದಿದೆ. ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ಅಮ್ಮ ನಿಮ್ಗೆ? ನನಗೆ ಪ್ರಾಬ್ಲಮ್, ನಮ್ಮ ಮನೆ ಫಸ್ಟೇ ಬಂದ್ಬಿಟ್ಟು ಹಿಂಗೆ ವ್ಯಾಪಾರ ಮಾಡ್ಕೊಂಡು ಹೋಗಿ ಒಂದೇ ರಾತ್ರಿಗೆ ಎಲ್ಲ ಅಳ್ದಾಯ್ತು. ಬೆಂಗಳೂರಿಗೆ ತಗೊಂಡು ಹೋದ್ರು ಅಲ್ಲಿ ಹಾಸ್ಪಿಟ್ಲಲ್ಲಿ 1 ವಾರ ಕೋಟಿ ಖರ್ಚಾಯ್ತು, ಏನೂ ಆಗ್ಲಿಲ್ಲ. ತಂದು ಮನೆಗೆ ಹಾಕುದು ಇಲ್ಲಿ ಗಂಟ. ಈಗ ಸರಾಕಿಗೆ ಬಂದ್ಮೇಲೆ ನಾನು ಕೇತರಿಸ್ಕೊಂಡೆ, ಆದ್ರೆ ನರ ತೆಗೆದ್ಬಿಟ್ಟವ್ರೆ. ಆ ಕಾಲದಿಂದ ನಡಿಕಾಗಲ್ಲ. ಏನ್ ಸಮಸ್ಯೆ ಇತ್ತು ನಿಮ್ಗೆ? ಕಾಲ ಏನಾಯ್ತು ಅಂತ ಗೊತ್ತಿಲ್ಲ, ನರ ಎಲ್ಲ ಸುಟ್ಟೋದಂಗ ಆಗ್ಬಿಟ್ಟಿತ್ತು. ನರ ತಗ್ರಿ ಹಿಮಾಸೆ ಕಳ್ಸೋದಲ್ಲ, ಕೋಳಿ ಸುಟ್ಟಂಗೆ ಆಗೋಗಿ ಮುರಿದೋಗಿತ್ತು. ಅದು ರಕ್ತ ಆಡೋದಿಲ್ಲ ಅರ್ಧಲಿ ಅಂತ ಹೇಳ್ಬಿಟ್ರು. ಇನ್ನೇನು ಅಂದ್ಬಿಟ್ಟು ನಾವು ಸುತ್ತಮುತ್ತ ಎಷ್ಟು ಆಸ್ಪತ್ರೆ, ಎಲ್ಲ ಆಸ್ಪತ್ರೆಗೆ ಆಂಧ್ರ, ತಿರುಪತಿ, ತಿಮ್ಮಪ್ಪ, ವೆಂಕಟಪ್ಪ ಅಂತ ಎಲ್ಲ ಕಡು ಸುತ್ತ ತಿರುಗುದು, ಏನೂ ಆಗ್ಲಿಲ್ಲ. ಆಮೇಲೆ ಗುಳ್ಗೆ ನುಂಕೊಂಡು ದಿನ 1 20 ಗುಳ್ಗೆ ಮನಿಕಂಡಿ. ಆಮೇಲೆ ಸರಾಕಿಗೆ ಹೋದ್ಮೇಲೆ ಸ್ವಲ್ಪ ಸರಳ ಅಗ್ರ ಆಯ್ತು ನನ್ಗೆ. ಈಗ ಒಂದ್ ಸ್ವಲ್ಪ ಪರವಾಗಿಲ್ಲ, ಮನೆ ಹೋಗಕ್ ಆಗುದಿಲ್ಲ. ಈಗ ಹೋಗ್ಬೇಕಾಯ್ತು, ಬರೋಕ್ ಆಯ್ತಾ ಇಲ್ಲ. ಸರಾಕೇರಿಗೆ ಬಂದ್ಮೇಲೆ ಚೇತರಿಕೆ ಕಂಡಿದ್ದೆ ನಾನು. ನೀವು ಆಸ್ಪತ್ರೆಗೆಲ್ಲ ಎಷ್ಟು ದುಡ್ಡು ಖರ್ಚು ಮಾಡಿದೀರಾ? 1.5 ಕೋಟಿ. 40 ವರ್ಷದಿಂದ 1.5 ಕೋಟಿ ಖರ್ಚು ಮಾಡಿದೀರಾ. ಅಷ್ಟ್ ಖರ್ಚು ಮಾಡಿದಾಗ ಏನಾದ್ರು ಈ ತರ ನಿಮ್ಗೆ ರಿಸಲ್ಟ್ ಸಿಕ್ಕಿಲ್ಲ? ಇಲ್ಲ ಸಿಕ್ಕಿರ್ಲಿಲ್ಲ. ಅಷ್ಟೇ ಉಸಿರಾಟ ಆಡೋದು. ನನ್ಗೇನು ಕೇತರಿಸ್ಕೊಂಡಿರ್ಲಿಲ್ಲ. ಸುಮ್ನೆ ಗುಳ್ಗ ನುಂಗ್ಕೊಂಡು ಮನ್ಗಿರೋದು, ಗುಳ್ಗ ನುಂಗುದು ಮನ್ಗಿರೋದು, ಎಷ್ಟರಲ್ಲಿದ್ದು ಯಾರು ಹೇಳೋದ್ರು ಹಿಂಗೆ ಅಂತ. ಆಮೇಲೆ ಅಲ್ಲಿಗೆ ಬಂದ್ಮೇಲೆ ನನ್ಗೆ ಎಲ್ಲಾ ತರದಲ್ಲೂ. ಎಷ್ಟು ಮಾತ್ರೆ ತಗೋತಿದ್ರು ಒಂದ್ ದಿನಕ್ಕೆ? 20 ಮಾತ್ರೆ ತಗೋತಿದ್ರು. ಒಂದ್ ದಿನಕ್ಕೆ 20 ಮಾತ್ರೆ. ಇವಾಗ ಎಷ್ಟು ಮಾತ್ರೆ? ಫುಲ್ ಬಿಟ್ಬಿಟ್ಟಿದೆ 20 ಮಾತ್ರೆನೂ. ಈಗ ಚೆಕಪ್ ಮಾಡ್ಸದ್ನಲ್ಲ, ಅವನು ಬರ್ದವನೆ. ಈಗ ಹಂಗ ಸುಮ್ಗೆ 2 ಮಾತ್ರೆ ನುಂಗ್ತೀನಿ. 2 ಮಾತ್ರೆ. 20 ಮಾತ್ರೆ ತಗೋತಿದ್ರಿ, ಇವಾಗ 2 ಮಾತ್ರೆ ತಿಂತಾ ಇದ್ದೀರಾ. ಆ 1.5 ಕೋಟಿ ಎಲ್ಲಾನು ದುಡ್ಡೆಲ್ಲ ಖರ್ಚು ಮಾಡಿದೀರಾ, ಎಲ್ಲೂ ಗುಣ ಅನ್ನೋದು ಕಾಣಿಸ್ಲಿಲ್ಲ. ಇವಾಗ ತುಂಬಾ ಚೆನ್ನಾಗಿ ಚೇತರಿಕೆ ಅನ್ನೋದು ಇದೆ. ಈಗ ನೀವು ಸರಾಕೇರ್ಗೆ ಬಂದ್ಬಿಟ್ಟು ಫ್ರೀ ಆಗಿ ಟ್ರೀಟ್ಮೆಂಟ್ ಸಿಕ್ಕಿತ್ತು, ಅಲ್ಲೇ ಟ್ರೀಟ್ಮೆಂಟ್ ತಗೋಬೋದಿತ್ತು, ಅಲ್ಲೇ ಥೆರಪಿ ಮಾಡ್ಬೋದಿತ್ತು. ಏನಕ್ಕೋಸ್ಕರ ಮನೆಗೆ ಪರ್ಚೇಸ್ ಮಾಡಿದ್ರಿ? ಬರು ದಿನ ಬರ್ಬೇಕಲ್ಲ ಅನ್ಬಿಟ್ಟು ಮಾಡ್ಕೊಂಡ. 300 ಅಲ್ಲ, ಇಲ್ಲಿ ಒಂದಿನ 2 ಸಾರಿ ತಗೋಬೋದಲ್ಲ, ಮಕ್ಳು ಮರಿ ಸೇರಲ್ಲ ಅನ್ಬಿಟ್ಟು ಅವ್ರಿಗೋಸ್ಕರ ಫ್ಯಾಮಿಲಿನೂ ಚೆನ್ನಾಗಿರ್ಲಿ ಅಂತ ತಗೊಂಡ ಇದ್ದೀರಾ. ನೀವ್ ಮ್ಯಾಟ್ ತಗೋಬೋದಿತ್ತು, ವಾಟರ್ ಮಿಷಿನ್ ಏನಕ್ ತಗೊಂಡ್ರಿ ಅಮ್ಮ? ನೀರ್ ಕುಡಿದ್ರೆ ಒಳ್ಳೇದು ಅಂದ್ಬಿಟ್ಟು ತಗೊಂಡ. ನೀರ್ ಕುಡಿದ್ರೆ ಒಳ್ಳೇದು ಅಂತ ಅದಕ್ಕೋಸ್ಕರ ತಗೊಂಡಿದ್ದೀರಾ. ತುಂಬಾ ಜನ ಅಪ್ಪ ಹೇಳ್ತಾರೆ, ಅಯ್ಯೋ ಇದಕ್ 1000 ರೂಪಾಯಿ ಕೊಡ್ಬೇಕಾ, ಲಕ್ಷಾಂತರ ರೂಪಾಯಿ ಕೊಡ್ಬೇಕಾ, ಅವ್ರಿಗೇನು ತಿಳುವಳಿಕಿಲ್ಲ ಅಂತಾರೆ. ಅವ್ರ ತಿಳುವಳಿಕೆ ಎಲ್ಲ ಅಂತಾರೆ. ನಿಮ್ಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಕ್ಕಿದೆ. ತಕೊಂಡು ಜಾಸ್ತಿ ಪ್ರೈಸ್ ಅಂತ ಅನ್ನಿಸ್ತವೆ, ಜಾಸ್ತಿ ದುಡ್ಡು ಅಂತ. ದುಡ್ಡು ಜಾಸ್ತಿ ಆದ್ರೂ ಆಗ್ಲಿ, ದುಡ್ಡು ನಾವು ಮಾಡ್ತೀವಿ, ನಾನು ತಿರುಳ ಮಾಡಕ್ಕದೆ. ಈಗ ನಮ್ಮನ್ನ ಸಂಪಾದನೆ ಮಾಡಕ್ಕದೆ, ಅದಿದ್ರು ನಾವು ಸಂಪಾದನೆ ಮಾಡ್ಬೋದು. ಸರಾಕೇರ್ಗೆ ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ಯಾವ ರೀತಿ ಬಂದ್ರಿ ಅಮ್ಮ ನೀವು? ನಾನು ಹಿಡ್ಕೊ ಬಂದ್ರು 4 ಜನ 3 ಜನ. ನನಗೆ ಜ್ಞಾನವೇ ಇಲ್ಲ ಸರಿಯಾಗಿ, ಹೇಳ್ಕೊ ಬಂದ್ರು. ಇವಾಗ ಒಬ್ರೇ ಎದ್ದು ತಿರ್ಗಾಡೋ ಮಟ್ಟಿಗೆ ಒಬ್ರು ಹೇಳ್ತೀನಿ, ಆದ್ರೆ ಈ ತೊಡೆಯಿಂದ ಸಪೋರ್ಟ್ ಬೇಕು. ಆದ್ರೆ ಫಸ್ಟ್ 4 ಜನ ಇಟ್ಕೊಂಡು, ನಾವು ನೋಡಿದ್ಮೇಲೆ ಸರಾಕೇರ್ಗೆ ಬರ್ಬೇಕು ಅಂದ್ರೆ 4 ಜನ ಇಟ್ಕೊಂಡೇ ಬರ್ಬೇಕಿತ್ತು. ಇವಾಗ ತುಂಬಾ ಚೆನ್ನಾಗಿ ಇಲ್ಲಿಂದ ಇಲ್ಲಿಗೆನೆ ನಡೆದಾಡ್ತೀರ, ನಿಮ್ ಮನೆ ಒಳಗಡೆನೆ ನಡೆದಾಡುವಷ್ಟು ಧೈರ್ಯ ಬಂದಿದೆ, ಅಷ್ಟು ಸ್ಟ್ರೆಂತ್ ಬಂದಿದೆ ನಿಮ್ಗೆ. ಸರಾಕೇರಲ್ಲಿ ತುಂಬಾ ಜನ ಅಪ್ಪ ಅಮ್ಮ ನೋಡ್ತಾ ಇರ್ತಾರೆ ನಿಮ್ಮನ್ನ, ಅವ್ರಿಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಅಮ್ಮ? ನೀವು ಹೋಗಿ ಚೆನ್ನಾಗಾಯ್ತೀರಿ, ಆಸ್ಪತ್ರೆಗಿಂತ ಪರವಾಗಿಲ್ಲ. ಆಸ್ಪತ್ರೆಲಿ ದುಡ್ಡು ಕೊಟ್ಟು ಖರ್ಚಾಗೋ ಬದ್ಲಿಗೆ ಇಲ್ಲಿ ದುಡ್ಡಿಲ್ಲ, ಕಾಸಿಲ್ಲ, ಏನಿಲ್ಲ. ಕುಂತಿದ್ದೊಳ್ಳೆ ಮಜಾ ಮಾಡ್ಕೊಂಡು, ಆ ಸಂತೋಷ ನೋಡ್ಕೊಂಡು, ನನ್ಗೆ ಆನಂದ ನೋಡ್ಕೊಂಡು ಬರ್ಬೋದು ಅಂತ ಹೇಳ್ತೀನಿ. ಈ ಒಂದು ಥೆರಪಿಯಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಹೇಳ್ತಾರೆ, ಅಂದ್ರೆ ಮೂಳೆ ಪುಡಿ ಪುಡಿ ಆಗುತ್ತೆ, ರಕ್ತ ಹೀರ್ಕೊಬಿಡುತ್ತೆ ಅಂತ ಹೇಳ್ತಾರೆ. ನಿಮ್ಗೇನಾರ? ನನ್ಗೆ ಏನು ಆಗಿಲ್ಲ, ನಾ ಮೊದ್ಲೇ ತಕ ಇದ್ದೆ. ನೀವು ಬರೋಕ್ ಬರ್ಲಿಯೇ ಆ ಮನೇಲಿ ನೋಡು, ಆಗ್ಲೇ ತಕ ಇದ್ದೆ, ನನ್ಗೆ ಏನು ಆಗ್ಲಿಲ್ಲ. ಏನು ಆಗ್ಲಿಲ್ಲ.
ಕರೆಂಟ್ ಥೆರಪಿ ಅಂತ ಹೇಳ್ತಾರೆ, ಅದಕ್ಕೇನಂತ ಹೇಳ್ತೀರಾ? ನನ್ಗೆ ಅದ್ ಹೇಳಿಲ್ಲ ಹ್ಮ್ ಯಾವ ತರ ತೊಂದ್ರೆನೂ ಇಲ್ಲ ಅಂತ. ಹ್ಮ್ ಹ್ಮ್ ನಾನು ಅಲ್ಲಿಗೆ ಬರೋಕ್ ಮೊದ್ಲೇ ಸಂದ್ಗೆ ಓದತ್ತೋ ಜೀವ ಬೆಳಗ್ಗೆ ಓದತ್ತೋ ನನ್ನ ಮನ್ಸಲ್ಲಿ ಹ್ಮ್ ಸಂದೇಲಿ ಓದತ್ತೋ ಅಂದ್ಬಿಟ್ಟು ನನ್ನ ಮನ್ಸಲ್ಲಿ ಅದನ್ನ ತಿಳ್ಕೊಂಡು ನಾನು ಇರೋ ಒಡವೆನೆಲ್ಲ ಸೊಸೆಗೆ ಹಂಚ್ಬಿಟ್ಟೆ. ಹ್ಮ್ ಸೊಸೆ ಕಿತ್ತಾಡ್ತಾರೆ ನಾಳಕ್ಕೆ ಯಾಕೆ ಹ್ಮ್ ಅಂದ್ಬಿಟ್ಟು ಹ್ಮ್ ಹಂಗಾಗೋಗಿದ್ದು ನನ್ ಸರಳ. ಹ್ಮ್ ಅಲ್ಲಿಗೆ ಬಂದ್ಮೇಲೆ ಹಿಂಗಾಯ್ತಲ್ಲ, ಹಿಂಗಾಗಿದ್ರು ನಾನು ಯಾರಿಗೂ ಏನು ಕೊಡ್ತಿರ್ಲಿಲ್ಲ. ಹ್ಮ್ ಹ್ಮ್ ಅಮ್ಮ, ಈ ಒಂದು ಪ್ರಾಡಕ್ಟ್ಸ್ ಎಲ್ಲ ತಕೊಳ್ಳೋದಿಕ್ಕೆ ನಿಮ್ಮ ಹತ್ರನೇ ಹಣ ಇತ್ತ ಅಮ್ಮ? ನನ್ನ ಹತ್ರ ಹಣ ಇರ್ಲಿಲ್ಲ ಕಣವ. ಒಂದು ಒಡವೆ ಇತ್ತು ಗಟ್ಟಿಯಾಗಿ, ಹ್ಮ್ ಅದ್ ತಕೊಂಡು 3 ಲಕ್ಷಕ್ಕೆ ಮಡಗಿ ತಕೊಂಡದ್ದು. ಇದನ್ ತಗೊಂಡ್ರಿ. ಆ ಒಡವೆನ ಅಡ ಇಟ್ಟು ತಗೊಳ್ಳುವಂತದ್ ಏನಿತ್ತಮ್ಮ? ಅಲ್ಲೇ ಬಂದ್ ಥೆರಪಿ ಮಾಡ್ಬೋದಿತ್ತಲ್ವ ನೀವು? ಮಾಡ್ಬೋದಾಗಿತ್ತು, ಹ್ಮ್. ಆದ್ರೆ ಇಲ್ಲಿ ಸೌಕರ್ಯ ಅಲ್ಲಿಗೆ ಬರಲ್ತು ನನ್ಗೆ. ಹ್ಮ್ ಯಾಕೆ ಒಂದಿನ 1 ಲೀಟರ್ ಕೊಡ್ತೀರಿ ನೀರ, ಹ್ಮ್ ಇನ್ನಿಲ್ವಲ್ಲ ಹ್ಮ್ ಅಲ್ವೇ? ಹ್ಮ್ ಒಂದ್ಸತಿ ಮನ್ಗಿಸ್ತೀರಿ 40 ನಿಮಿಷ, ಆಮೇಲೆ ಇಲ್ವಲ್ಲ. ಹ್ಮ್ ಇಲ್ಲಾಂದ್ರೆ ಹ್ಮ್ ಹೆಂಗಾರ ಒದ್ದಾಡ್ಬೋದು. ಹೆಂಗಾರು ಓಡಾಡ್ಬೋದು. ಎಲ್ಲ ಬಂದವ್ರಿಗೆ ಗಮನಿಸ್ಬೇಕು. ಈಗ ನಮ್ಮನ್ನ ಗಮನಿಸಿ ಅಂತ ಆಗುದಿಲ್ಲ. ಹಾ ಅದಕ್ಕೆ ಇಲ್ಲಿ ಬಂದ್ರೆ 2 ಬಾರಿನೂ ಥೆರಪಿ ಮಾಡ್ಬೋದು ಅಂತ ತಗೊಂಡಿದ್ದೀರಾ. ಮನೆಗೆ ತಂದ್ಬಿಟ್ಟು ನನ್ಗೆ ಅನಾನುಕೂಲ ಆಯ್ತು, ಏನು ಯೂಸೇ ಆಗ್ಲಿಲ್ಲ ಅನ್ನೋದ್ ಏನಾದ್ರು ಇದೆಯಾ? ಏನಿಲ್ಲ, ಏನಿಲ್ಲ. ಯಾರ್ಗ ಏನಾರ ಆಗ್ಲಿ ಹಾ. ನನಗ್ ಮಾತ್ರ ಅನುಕೂಲ ಚೆನ್ನಾಗದ. ನಿಮಗ್ ಮಾತ್ರ ಚೆನ್ನಾಗಿದೆ. ಹಂಗಾಗಿ ನಿಮ್ಗೆ ಒಳ್ಳೇದೇ ಆಗಿದೆ. ನಂಗೆ ಒಳ್ಳೇದೇ ಆಗದೆ. ತುಂಬಾ ಜನ ಅಪ್ಪ ಹೇಳ್ತಾರೆ, ನಾನು 2 ತಿಂಗಳು ಬಂದೆ 3 ತಿಂಗಳು ಬಂದೆ ನನ್ ಗುಣನೇ ಆಗ್ಲಿಲ್ಲ ಅಂತ ಬಿಟ್ಬಿಡ್ತಾರೆ. ಅವ್ರ ಮನಸ್ಸಲ್ಲಿ ಏನಿದ್ದದ, ಹ್ಮ್ ಮನಸ್ಸಲ್ಲಿ ಏನ್ ತಿಳ್ಕೊಂಡಿದಾರ ಯಾರೋ ಗೊತ್ತವ. ಹ್ಮ್ ಹಂಗಾಗಿ ನೀವು ಒಳ್ಳೇದಾಗತ್ತೆ ಅಂತ ತಿಳ್ಕೊಂಡಿದ್ದೀರಾ, ಅದಕ್ಕೆ ಒಳ್ಳೇದೇ ಆಗಿದೆ. ನನ್ಗೆ ಒಳ್ಳೇದೇ ಮಾತ್ರ, ನಾನು ಎಲ್ಲಾರ್ಗು ಹೇಳ್ಕೊತೀನಿ ಹ್ಮ್ ಇದರಿಂದ ನಾನು ತುಂಬಾ ಒಳ್ಳೇದು ಅಂತ. ಆ ಕಾಲಲ್ಲಿ ನರ ತೆಗಿದೆ ಇಷ್ಟು ನಿಮ್ ಮನೆ ತಕ್ಕೆ ಬರು ನಿಂತೀನಿ. ಹ್ಮ್ ಇದೊಂದೇ ಕಾಲ ನನ್ಗೆ ಹಿಂಸೆ ಕೊಡ್ತಾ ಇರೋದು. ಈ ಕಾಲಲ್ಲೇ ಚೆನ್ನಾಗಿ ನಡೆದಾಡ್ತೀರಾ. ತುಂಬಾ ಚೆನ್ನಾಗಿ ರೆಡಿನೂ ಆಗಿದ್ದೀರಾ. ರೆಡಿನೂ ಆಗಿವ್ನಿ. ಸೊ ಸರಾಕೆರಲ್ಲಿ ತುಂಬಾ ಜನ ಅಪ್ಪ ಅಮ್ಮ ಬರ್ತಾರೆ, ಅವ್ರಿಗೆಲ್ಲ ಒಂದು ಡೌಟ್ಸ್ ಇರುತ್ತೆ, ಇದು ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಮೂಳೆ ಪುಡಿ ಪುಡಿ ಆಗ್ಬಿಡುತ್ತೆ ಅಂತ. ಆಮೇಲೆ ಭಯ ಪಡ್ತಾರೆ, ನಿಮ್ಗೆ ಏನಾದ್ರು ಲೂಸ್